ಸಂಜನಾ ಯಾಕೆ ಈ ರೀತಿ ಮಾಡಿದರು ಎನ್ನುವ ಪ್ರಶ್ನೆ ಎದುರಾಗಿತ್ತು. ಅದಕ್ಕೀಗ ಸಂಜನಾ ಬುರ್ಲೆ ಅವರು ಸಂದರ್ಶನದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಇದ್ದರೆ ಸ್ನೇಹ ರೀತಿ ಇರಬೇಕು, ದುಡಿಯಬೇಕು, ದುಡಿದು ಬದುಕಬೇಕು, ಸ್ವಾಭಿಮಾನ ಮುಖ್ಯ, ಶಿಕ್ಷಣ ಮುಖ್ಯ ಎಂದು ಸ್ನೇಹ ತೋರಿಸಿಕೊಟ್ಟಿದ್ದಳು. ಬಡವರ ಮನೆಯಲ್ಲಿ ಹುಟ್ಟಿದರೂ ಕೂಡ ಸ್ನೇಹಗೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಶಕ್ತಿ ಇತ್ತು. ಸ್ನೇಹಳಿಗೆ ಕನ್ನಡ ಕಿರುತೆರೆ ಜನರು ತುಂಬಾ ಪ್ರೀತಿ ಕೊಟ್ಟಿದ್ದರು. ವರ್ಷಾನುಗಂಟಲೆ ಸ್ನೇಹ ಪಾತ್ರಕ್ಕೆ ಸಂಜನಾ ಬುರ್ಲೆ ಅವರು ಜೀವ ತುಂಬಿದರು. ಇನ್ನು ಸ್ನೇಹ ಕಂಠಿ ಪಾತ್ರವಂತೂ ಜನರ ಮನಸ್ಸು ಗೆದ್ದಿತ್ತು. ಹೀಗಿರುವಾಗ ಸಂಜನಾ ಬುರ್ಲೆ ಅವರು ಯಾಕೆ ಸೀರಿಯಲ್ ತೊರೆದರು ಎನ್ನುವ ಪ್ರಶ್ನೆ ಎದ್ದಿತ್ತು. ಅದಕ್ಕೀಗ ಅವರು ಉತ್ತರ ಕೊಟ್ಟಿದ್ದಾರೆ. ನನಗೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ನಿಜಕ್ಕೂ ದೊಡ್ಡ ಹೆಸರು ಕೊಟ್ಟಿದೆ. ನಾನು ಸ್ನೇಹ ಆಗಿ ಜನರಿಗೆ ಹತ್ರ ಆಗಿದ್ದೇನೆ. ಈ ಪಾತ್ರಕ್ಕೆ, ಈ ಅವಕಾಶಕ್ಕೆ ನಾನು ಸದಾ ಚಿರಋಣಿ. ನಾನು ಮೆಡಿಕಲ್ ಇಂಜಿನಿಯರಿಂಗ್ ಓದುತ್ತಿದ್ದೆ. ಇದಕ್ಕೆ ಒಂದಿಷ್ಟು ಸಮಯ ಬೇಕಿತ್ತು. ಹೀಗಾಗಿ ಧಾರಾವಾಹಿ ಶಿಕ್ಷಣ ನಿಭಾಯಿಸೋದು ಕಷ್ಟ ಅಂತ ಧಾರಾವಾಹಿಯನ್ನ ತೊರೆಯುವ ನಿರ್ಧಾರ ಮಾಡಿದೆ. ಇದನ್ನ ಬಿಟ್ಟು ಬೇರೆ ಕಾರಣವೂ ಇದೆ. ಅದನ್ನ ಸಮಯ ಬಂದಾಗ ತಿಳಿಸುವೆ ಎಂದು ಅವರು ಹೇಳಿದ್ದಾರೆ. ಅಂದಹಾಗೆ ಶ್ರೀಗಂಧದ ಗುಡಿ ಎನ್ನುವ ಧಾರಾವಾಹಿಯಲ್ಲಿ ಸಂಜನಾ ಬುರ್ಲೆ ಅವರು ಚಂದನಾ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. 4 ಹುಡುಗರು, ಓರ್ವ ತಂದೆ ಇರುವ ಮನೆಗೆ ಅವರು ಸೊಸೆಯಾಗಿ ಬರಲಿದ್ದಾರೆ. ಬಹಳ ವಿಭಿನ್ನವಾದ ಕತೆ ಇಲ್ಲಿದೆ. ಅಂದಹಾಗೆ ಸಂಜನಾ ಬುರ್ಲೆ ಅವರು ಮೆಡಿಕಲ್ ಇಂಜಿನಿಯರಿಂಗ್ ಮುಗಿಸಿದ್ದಾರೆ. ಈಗ ಅವರು ರಾಜ್ಯಶಾಸ್ತ್ರದಲ್ಲಿ ಮಾಸ್ಟರ್ ಮಾಡುತ್ತಿದ್ದಾರಂತೆ. ಮುಂದೆ PhD ಮಾಡುವ ಆಸೆಯೂ ಇದೆಯಂತೆ. ಸೀರಿಯಲ್ ಹಾಗೂ ಸಿನಿಮಾ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.